ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಪ್ರತಿ ಸತಿ ರೇಷನ್ ಕಾರ್ಡ್ದು ವಿಡಿಯೋನ ಮಾಡಿದಾಗ ಫೇಕ್ ನ್ಯೂಸು ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸ್ತೀರಾ ಅಲ್ವಾ. ಸೊ ಫಸ್ಟ್ ಆಫ್ ಆಲ್ ನನಗೆ ಕೆಲಸ ಇಲ್ಲ ಅಂತ ನಾನು ವಿಡಿಯೋ ಮಾಡ್ತಾ ಇಲ್ಲ ನಿಮ್ಮ ಹತ್ರ. ನನಗೆ ಕ್ರಾಸ್ ಚೆಕ್ ಮಾಡಿನೇ ನಿಮಗೆ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡ್ತಾ ಇರೋದು. ಸೊ ನಾನೇನು ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕು ಅಥವಾ ನಾನೊಬ್ಳೆ ಮಾಡ್ಕೋಬೇಕು ಅನ್ನೋದಾಗಿದ್ರೆ ಇಷ್ಟೊಂದು ವಿಡಿಯೋ ಮಾಡಿ ಎಫರ್ಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಫಸ್ಟ್ ಪಾಯಿಂಟು ನೀವು ಅರ್ಥ ಮಾಡ್ಕೊಳ್ಳಿ. ಪ್ರತಿ ಸತಿ ನೋಟಿಫಿಕೇಶನ್ಸ್ಗಳು ಬಂದಾಗಲೇ ನಾನು ವಿಡಿಯೋ ಮಾಡೋದು ನಿಮಗೆ. ಗೃಹಲಕ್ಷ್ಮಿನೂ ಅಷ್ಟೇ, ಏನೇ ಇದ್ರು ನಾನು ಕರೆಕ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎನಿವೇಸ್, ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಯಾರಾದರೂ ಕಾಯ್ತಾ ಇದ್ರೆ ವಿತ್ ಪ್ರೂಫ್ ಇವಾಗ ನಾನು ವೆಬ್ಸೈಟಿಗೆ ಹೋಗಿ ತೋರಿಸ್ತೀನಿ. ನಾನು ಎವ್ರಿ ಟೈಮ್ ನಿಮ್ಗೆ ಆಹಾರ ಇಲಾಖೆ ಸಚಿವರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನಿಮಗೆ ಬಿಟ್ಟಿದ್ದಾರೆ ನೋಡಿ ಅಂತ ಹೇಳಿ ವಿಡಿಯೋ ಮಾಡೋಕ್ಕಾಗಲ್ಲ. ನಿಮಗೆ ನಿಜವಾಗ್ಲೂ ರೇಷನ್ ಕಾರ್ಡ್ ಅವಶ್ಯಕತೆ ಇದ್ರೆ, ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ರೆ ದಯವಿಟ್ಟು ಈ ವಿಡಿಯೋನ ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಇನ್ನೂ ಫೇಕು ಅಂತ ಅಂದರೆ ನನ್ನ ತಪ್ಪಲ್ಲ ಅಥವಾ ನನ್ನಣೆ ಬರಲ್ಲ. ಮತ್ತು ಯಾವಾಗ ಬಿಡ್ತಾರೋ ನಮಗೆ ಅದಕ್ಕೂ ಸಂಬಂಧ ಇಲ್ಲ. ಸೊ ಸದ್ಯದ ಮಟ್ಟದಲ್ಲಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ಗಳು ಓಪನ್ ಆಗಿದೆ. ಇನ್ನು ಕಡೆಯ ದಿನಾಂಕ ಹತ್ರ ಇದೆ. ಕೇವಲ 2 ದಿನ ಬಾಕಿ ಇದೆ. ನೀವು ಅಪ್ಲಿಕೇಶನ್ ಹಾಕೋತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ನಾನು ಇವಾಗ ನಿಮಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಪಕ್ಕದಲ್ಲಿ ಸ್ಕ್ರೀನ್ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ನಿಮಗೆ ವೆಬ್ಸೈಟಿಗೆ ಹೋಗಿ ಅಫಿಷಿಯಲ್ ಆಗಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಇನ್ನೊಂದು ವಿಚಾರ ಏನು ಅಂತ ಅಂದರೆ NRC ಅಂತ ಹೇಳಿ ಆಪ್ಷನ್ ತೋರಿಸ್ತಾ ಇದೆ. ಈ NRC ಅಂದರೆ ಏನು, ನಾನು ಅದನ್ನು ಹೋಗಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ನೀವು ಇವಾಗ ಫಸ್ಟ್ ಕೆಲಸ ಏನು ಮಾಡ್ತೀರಾ ಅಂತಂದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಪಕ್ಕದಲ್ಲಿ ಬರ್ತಾ ಇರೋದು ನೋಡ್ಕೊಳ್ಳಿ. ಇವಾಗ ಸೀದಾ ವೆಬ್ಸೈಟಿಗೆ ಹೋಗ್ತಾ ಇದ್ದೀನಿ. ಪಕ್ಕದಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನಿಮ್ಗೆ ನಂಬಿಕೆ ಬಂದಿಲ್ಲ ಅಂದರೆ ನನ್ನ ತಪ್ಪಲ್ಲ. ನಾನು ಇವಾಗ ರಿವರ್ಸ್ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತಾ ಇದ್ದೀನಿ. ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ತೋರಿಸ್ತಾ ಇದ್ದೀನಿ. ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಮೊದಲನೇ ಕೆಲಸ ಏನು ಮಾಡ್ತೀರಾ ಅಂತಂದ್ರೆ ಆಹಾರ ವೆಬ್ಸೈಟಿಗೆ ಹೋಗ್ತಾ ಇದ್ದೀರಾ. ಆಹಾರ ವೆಬ್ಸೈಟಿಗೆ ಹೋಗಿದ ತಕ್ಷಣ ನಿಮಗೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಒಳಗೆ ಹೋಗಿ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಅಲ್ಲೇ ನೋಡಿ ಹೊಸ ಪಡಿತರ ಚೀಟಿ ಅಂತ ಹೇಳ್ಬಿಟ್ಟು 2ನೇ ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿಗೆ ಬಂದಿದ ತಕ್ಷಣ NRC ಅಪ್ಲಿಕೇಶನ್ ಫೈಲಿಂಗ್, ಸ್ಪೆಷಲ್ ಇ ಶ್ರಮ NRC ಅಪ್ಲಿಕೇಶನ್ ಫೈಲಿಂಗ್, ಸ್ಪೆಷಲ್ PVTG NRC ಅಪ್ಲಿಕೇಶನ್ ಫೈಲಿಂಗ್ ಅಂತ ತೋರಿಸ್ತಾ ಇದೆ. NRC ಅಂದ್ರೆ ಏನು ಅಂತ ಕೇಳ್ಬೋದು ನೀವು. ನ್ಯೂ ರೇಷನ್ ಕಾರ್ಡ್ ಅಪ್ಲಿಕೇಶನ್. ಅರ್ಥ ಆಯ್ತಲ್ವಾ? ಇಲ್ಲಿ ಅಪ್ಲಿಕೇಶನ್ ಕನ್ನಡದಲ್ಲೇ ಓದ್ತೀನಿ ನೋಡ್ಕೊಳ್ಳಿ. ಅಪ್ಲಿಕೇಶನ್ ಫೈಲಿಂಗ್ ಅನ್ನು 29/3/2025ರಿಂದ 30/6/2025 10 ಗಂಟೆಯಿಂದ 5 ಗಂಟೆವರೆಗೂ ಸಕ್ರಿಯಗೊಳಿಸಲಾಗಿದೆ. ಅರ್ಥ ಆಯ್ತಾ? 29ನೇ ತಾರೀಕು 3ನೇ ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್, ಅಲ್ಲಿಂದ 30ನೇ ತಾರೀಕು ಅಂದ್ರೆ ನಾನು ನಿಮ್ಗೆ ವಿಡಿಯೋ ಮಾಡಿ ಏನ್ ತಿಳಿಸ್ಕೊಟ್ಟಿದ್ದೀನಿ, ಜೂನ್ ಕಡೆಯ ದಿನಾಂಕ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಈ ತಿಂಗಳವರೆಗೂ ಕ್ಲಿಯರೆನ್ಸ್ ಅಂತ ಹೇಳಿ. ಸೊ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಆನ್ಲೈನ್ ಅಲ್ಲಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ನೀವು ಸಲ್ಲಿಸಬಹುದು. ಸ್ಪೆಷಲ್ ಇ ಶ್ರಮ ನ್ಯೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಫೈಲಿಂಗ್. ಇ ಶ್ರಮ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಇಂಥವ್ರಿಗೂ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ. ಇ ಶ್ರಮ ಕಾರ್ಡ್ ಇದ್ದವರು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ನ ಹಾಕಬಹುದು. 30ನೇ ತಾರೀಕು ಇದಕ್ಕೂ ಲಾಸ್ಟ್ ಡೇಟು. ಸ್ಪೆಷಲ್ PVTG ಅಂತ PVTG ಅಂತವ್ರಿಗೂ ಇದು 30ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ PVTG ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ ನಾನು. ಅದಕ್ಕೂ ಆಮೇಲೆ ನೀವು ಕೇಳ್ತಾ ಇರ್ತೀರಾ, PVTG ಅಂದ್ರೆ ಜೇನು ಕುರುಬರ ಅಂಡ್ ಕೊರಗ ಸಮುದಾಯ ಯಾರು ಬರ್ತಾರಲ್ಲ ಇಂಥವ್ರಿಗೆ ಕರೀತಾರೆ. ಸೊ ಅದ್ರ ಬಗ್ಗೆನೂ ಕ್ಲಿಯರೆನ್ಸ್ ಕೊಟ್ಟಿದ್ದೀನಿ. ಆಹಾರ ವೆಬ್ಸೈಟಲ್ಲೂ ತೋರಿಸ್ತೀನಿ ಇನ್ನೊಂದ್ಸತಿ. ಬರೀ ನೋಟಿಫಿಕೇಶನ್ ಅಲ್ಲ, ಇವಾಗ ಆಹಾರ ವೆಬ್ಸೈಟ್ ಫಾರ್ ನ್ಯೂ ರೇಷನ್ ಕಾರ್ಡ್ ಅಂತ ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕೊಂಡಿರ್ತೀನಿ. ಚೆಕ್ ಮಾಡ್ಕೊಳ್ಳಿ. ನ್ಯೂ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡಿದ ತಕ್ಷಣ ನ್ಯೂ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೇಷನ್ ಕಾರ್ಡ್ ಅಂತ ತೋರಿಸ್ತಾ ಇದೆ. ಸೊ ದಯವಿಟ್ಟು ಇಲ್ಲಿ ಬಂದು ಮಾಡ್ಕೊಳ್ಳಿ. ಕನ್ನಡ ಇಂಗ್ಲೀಷ್ ಏನು ಬೇಕೋ ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕಂದರೆ ಸರ್ವರು ಬ್ಯುಸಿ ಇರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಸರ್ವರ್ ಸಮಸ್ಯೆ ಖಂಡಿತ ಇದೆ. ಸೊ ನೀವು ಇವಾಗ ಈ ರೀತಿ ಅಪ್ಲಿಕೇಶನ್ಗೆ ನಿಮಗೆ ಇನ್ಸ್ಟ್ರಕ್ಷನ್ಸು ತೋರಿಸುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ, ಅದು ಲೋಡ್ ಆಗ್ತಾ ಇದೆ. ಸೊ ಇದಾಗಿದ ತಕ್ಷಣ ನಿಮಗೆ ಇಲ್ಲಿ ತೋರಿಸುತ್ತೆ ನೋಡಿ, ನ್ಯೂ ರೇಷನ್ ಕಾರ್ಡ್ ರಿಕ್ವೆಸ್ಟ್ ಅಂತ ಹೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಬರ್ತಾ ಇದೆ ನೋಡಿ, ಈ ಥರ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿ. ಇಲ್ಲಿ ನೀವು ಬಯೋಮೆಟ್ರಿಕ್ ಎಲ್ಲ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಮ ಹತ್ರ ಮಿಷಿನ್ಗಳಿರೋದಿಲ್ಲ. ನೀವೇನು ಮಾಡ್ಬೋದು, ಆರಾಮಾಗಿ ಬೆಂಗಳೂರು ಕರ್ನಾಟಕ ಸೇವಾ ಸಿಂಧು ಕೇಂದ್ರಗಳಿಗೆ ಹೋದ್ರೆ ನಿಮಗೆ ಈ ರೀತಿ ಬಯೋಮೆಟ್ರಿಕ್ನ ಮಾಡಿಕೊಡ್ತಾರೆ. ಬಯೋಮೆಟ್ರಿಕ್ ಅದಕ್ಕೇ ಕೆಲವ್ರಿಗೆ ಆ್ಯಕ್ಸಸ್ ಇರುತ್ತೆ ಆನ್ಲೈನಲ್ಲಿ, ಕೆಲವ್ರಿಗೆ ಆ್ಯಕ್ಸಸ್ ಇರಲ್ಲ. ಅದಕ್ಕೆ ನಾನು ನಿಮಗೆ ಯೂಶಲಿ ಆನ್ಲೈನ್ ಅಪ್ಲಿಕೇಶನ್ ಹೆಂಗೆ ಹಾಕೋದು ಅಂತ ತೋರಿಸಲ್ಲ. ಬಿಕಾಸ್ ಆಫ್ ಬಯೋಮೆಟ್ರಿಕ್ ನನ್ನ ಹತ್ರ ಇಲ್ಲ, ನಾನು ತೋರ್ಸೋಕ್ಕಾಗಲ್ಲ. ನೀವು ಬೆಂಗಳೂರು ಕರ್ನಾಟಕ ಹೋದರೆ ಅವರೇ ಮಾಡಿಕೊಟ್ಬಿಡ್ತಾರೆ. ನೀಟಾಗಿ ಎಲ್ಲ ತೋರಿಸ್ತಾ ಇದ್ದಾರೆ ನೋಡ್ಕೊಳ್ಳಿ. ಸೊ ಇವಾಗ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಅಪ್ಲಿಕೇಶನ್ ಬಿಟ್ಟಿರೋದ್ರಿಂದನೇ ನಿಮಗೆ ಈ ವೆಬ್ಸೈಟ್ ಪೇಜು ಓಪನ್ ಆಗ್ತಾ ಇರೋದು. ಇಲ್ಲ
ಅಂದರೆ ಈ ಪೇಜು ನಿಮಗೆ ಓಪನ್ನೇ ಆಗೋದಿಲ್ಲ. ಸೊ ಗೊತ್ತಾಯ್ತಲ್ಲ, ಅಪ್ಲಿಕೇಶನ್ಗಳು ಓಪನ್ ಆಗಿದೆ, ನೋಟಿಫಿಕೇಷನ್ ತೋರಿಸಿದ್ದೀನಿ, ವೆಬ್ಸೈಟು ಹೋಗಿ ನಿಮಗೆ ಆನ್ಲೈನಲ್ಲಿ ತೋರಿಸಿದ್ದೀನಿ. ನೀವಿವಾಗ ಎಲ್ಲಾದರೂ ಬೆಂಗಳೂರು ಕರ್ನಾಟಕ ವನ್ ಸೇವಾ ಸಿಂಧುಗೆ ಹೋಗಿ ಇಮಿಡಿಯೇಟಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ನ ಹಾಕ್ಬೋದು. ಜೊತೆಗೆ ಈ ಶ್ರಮ ಕಾರ್ಡ್ ಇದ್ದವರು ರೇಷನ್ ಕಾರ್ಡ್ನ ಅಪ್ಲೈ ಮಾಡ್ಬೋದು. ಹಳೆಯ 2 ವರ್ಷದ ಈ ಶ್ರಮ ಕಾರ್ಡ್ ಇರಬೇಕು, ಹೊಸದಾಗಲ್ಲ. 2 years ಓಲ್ಡ್ ಈ ಶ್ರಮ ಕಾರ್ಡ್ ಇದ್ದವ್ರು ಅಪ್ಲಿಕೇಶನ್ ಹಾಕ್ಬೋದು, ಹೊಸದಾಗಿ ಕಾಯ್ತಾ ಇರೋರು ಹಾಕ್ಬೋದು. ಸೊ ಜೊತೆಗೆ ನಾನು ಹೇಳಿದೆ ನಿಮಗೆ ಒಂದು ಸಮುದಾಯಕ್ಕೆ ಸಪ್ರೇಟಾಗಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು, ಅಂಥವ್ರು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಟೋಟಲಿ ಪಿಕ್ಚರ್ ಯಾರೆಲ್ಲ ರೇಷನ್ ಕಾರ್ಡಿಗೆ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಅಪ್ಲಿಕೇಶನ್ ಶುರುವಾಗಿದೆ. ವಿತ್ ಪ್ರೂಫ್ ಆನ್ಲೈನಲ್ಲಿ ವೆಬ್ಸೈಟ್ ಮುಖಾಂತರ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದೀನಿ. ಸೊ ನಿಮಗೆ ಅಪ್ಲಿಕೇಶನ್ ಫಾರಮ್ಮು, ಡೇಟು, ಪ್ರೂಫು ಎಲ್ಲ ತೋರಿಸಿದ್ದೀನಿ. ಅಪ್ಲಿಕೇಶನ್ ಹಾಕಬೇಕು ಅಂದರೆ ಬೆಂಗಳೂರನ್ನು ಕರ್ನಾಟಕವನ್ನು ಇಲ್ಲ ನೀವು ಆನ್ಲೈನಲ್ಲಿ ಕೂತ್ಕೊಂಡು ಅಪ್ಲಿಕೇಶನ್ನ ಹಾಕಬಹುದು. ಕ್ಲಿಯರ್ ಆಯ್ತಾ? ಇವಾಗ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗಿದೆ. ಲಾಸ್ಟ್ 2 days ಬಾಕಿ ಇದೆ. ನೀವಿನ್ನೂ ಹಾಕಿಲ್ಲ, ಇನ್ನೂ ಮಾಡಿಲ್ಲ ಅಂತ ಅಂದರೆ ಲಾಸ್ಟಿಗೆ ನೀವು ಅಪ್ಲಿಕೇಶನ್ ಬಿಟ್ಟಾಗ ನನಗೆ ಹೇಳಲಿಲ್ಲ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸ್ಬೇಡಿ. ಬಿಕಾಸ್ ನಾನು ವಿತ್ ಪ್ರೂಫ್ ನಿಮಗೆ ವಿತ್ ಸ್ಕ್ರೀನ್ ರೆಕಾರ್ಡಿಂಗ್ ನನ್ನ ವೆಬ್ಸೈಟಲ್ಲಿ ನಿಮಗೆ ತೋರಿಸಿರೋದ್ರಿಂದ ನೀವು ಅಪ್ಲಿಕೇಶನ್ನ ಆರಾಮಾಗಿ ಹಾಕಬಹುದು. ಸೊ ಇದು ರೇಷನ್ ಕಾರ್ಡಿನ ಅಪ್ಡೇಟು. ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟಲ್ಲಿ ತಿಳಿಸಿ, ಖಂಡಿತ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡೇ ಮಾಡ್ತೀನಿ. ಸೊ ಸಿಗ್ತಾರಣ ಮತ್ತೊಂದಷ್ಟು ವಿಡಿಯೋಂದಿಗೆ. ದಯವಿಟ್ಟು ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಸಹ ಅವಕಾಶ ಬಿಟ್ಟಿದ್ದಾರೆ, ಅಟ್ಲೀಸ್ಟ್ ಬಂದಿದೆ ಅನ್ನೋದ್ರ ಬಗ್ಗೆ ವಿಚಾರಗಳು ಗೊತ್ತಾಗ್ಲಿ. ಯಾಕಂದ್ರೆ ತುಂಬ ಜನ ಕಾಯ್ತಾ ಇರ್ತಾರಲ್ಲ, ಅವ್ರಿಗೆಲ್ಲರೂ ಹೆಲ್ಪ್ ಆಗುತ್ತೆ ಇದರಿಂದ. ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸಿಗ್ತಾರಣ ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.